ಚಿಕ್ಕಮಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆದ ಬಳಿಕ ಕೀರ್ತಿ ಪತ್ನಿ ತಾರಾ ಸಮಜಾಯಿಷಿಯನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಹಿಲ್ ಶರೀಫ್ ನನ್ನ ಫ್ರೆಂಡ್ ಅಷ್ಟೇ, ನಂಗೆ ಹುಷಾರಿರಲಿಲ್ಲ ಅಂತ ನಾನೇ ಮಾತ್ರೆ ತಗೊಂಡು ಬರೋದಕ್ಕೆ ರಾಹಿಲ್ಗೆ ಹೇಳಿದ್ದೆ. ಮಾತ್ರೆ ತಂದ ಬಳಿಕ 4-5 ಜನ ಬಂದು ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿದ್ದಾರೆ. ಆ ವೈರಲ್ ಆಗಿರುವಂತಹ ವಿಡಿಯೋ ಏನಿದೆಯಲ್ಲ ಅದ್ಯಾವುದು ನಿಜ ಅಲ್ಲ ಅಂತ ಘಟನೆಗೆ ಸಮಜಾಯಿಷಿಯನ್ನ ಕೊಡುವಂತ ಕೆಲಸ ಕೀರ್ತಿ ಪತ್ನಿ ತಾರಾ ಮಾಡ್ತಾ ಇರೋದು. ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಮಾಜಿ ಅಧ್ಯಕ್ಷನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೀರ್ತಿ ಪತ್ನಿ ತಾರಾ ಇದೀಗ ಸಮಜಾಯಿಷಿ ಕೊಟ್ಟಿದ್ದಾರೆ. ಮನೆಗೆ ಬಂದಂತಹ ಆ ರಾಹಿಲ್ ನನ್ನ ಸ್ನೇಹಿತ, ಆತ ನನಗೆ ಹುಷಾರಿಲ್ಲ ಅಂತ ಮಾತ್ರೆ ತಗೊಂಡು ಬರೋದಕ್ಕೆ ಹೇಳಿದ್ದೆ, ಆತ ಮಾತ್ರೆ ತಗೊಂಡು ಬಂದ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬೇರೆದೇನೇ ಸ್ಟೋರಿ ಇದೆ. ಮುಂಚೆ ನಮ್ಮ ಮನೆ ಒಳಗೆ ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಮೆಡಿಸಿನ್ ತಂದು ಮನೆಗೆ ಕೊಡೋ ಟೈಮಲ್ಲಿ 1-2 ನಿಮಿಷಕ್ಕೆ ಯಾರೋ 4-5 ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೂಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು. ಅದನ್ನ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ. ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ. ಅವ್ರ ಮೆಡಿಸಿನ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಮನೆ ಒಳಗೆ ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು. ಆ ವಿಡಿಯೋದಲ್ಲಿ ರಾಯಲ್ ಶರೀಫ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ನನ್ಗೆ ಹುಷಾರಿರ್ಲಿಲ್ಲ ಅಂತ ರಾಯಲ್ ಶರೀಫ್ ಅವರಿಗೆ ಸ್ವಲ್ಪ ಮೆಡಿಸಿನ್ ತರ್ಲಿಕ್ಕೆ ಹೇಳಿದ್ದೆ. ಅವ್ರು ನನಗೆ ಫ್ರೆಂಡ್ ಅಷ್ಟೇ. ಮೆಡಿಸಿನ್ ತಂದು ಮನೆಗೆ ಕೊಡೋ ಟೈಮಲ್ಲಿ 1-2 ನಿಮಿಷಕ್ಕೆ ಯಾರೋ 4-5 ಜನ ಬಂದ್ಬಿಟ್ಟು ಹಿಂದೆಯಿಂದ ಅವ್ರನ್ನ ನೂಕಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರೋದು. ಅದನ್ನ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಹಾಕಿದ್ದಾರೆ. ಬಟ್ ಆ ವಿಡಿಯೋ ಯಾವ್ದು ನಿಜ ಅಲ್ಲ. ಅವ್ರ ಮೆಡಿಸಿನ್ ತರೋ ಟೈಮಿಗೆ ಬೇಕಂತಾನೆ ಮಾಡಿರೋ ವಿಡಿಯೋ ಅದು. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಮನೆ ಒಳಗೆ ಮತ್ತೆ ಹೊರಗಡೆನೂ ಸ್ವಲ್ಪ ವಿಡಿಯೋಗಳು ವೈರಲ್ ಆಯ್ತು.